ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಆ್ಯಂಡ್ ಇವತ್ತು ಡೇ ಬಂದ್ಬಿಟ್ಟು ಮೇ 10th. ನಾನು ಲಾಸ್ಟ್ ವಿಡಿಯೋಲಿ ಮೇ ಅನ್ನೋಕೆ ಹೋಗ್ಬಿಟ್ಟು ಮಾರ್ಚ್ ಅಂದ್ಬಿಟ್ಟಿದ್ದೆ. ಎಷ್ಟೊಂದು ಜನ ಕಾಮೆಂಟ್ ಹಾಕಿದ್ರು. ಏನು ಗೊತ್ತಾ, ಆ ಮಾತಾಡೋ ಫ್ಲೋ ಅಲ್ಲಿ ಕೆಲವೊಂದು ಪದಗಳು ಆ ಕಡೆ ಈ ಕಡೆ ಹಾಕ್ಬೋದು, ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ಇವತ್ತು ಡೇಟ್ ಬಂದು ಮೇ 10th ಸ್ಯಾಟರ್ಡೆ. ವ್ಲಾಗ್ ಈವ್ನಿಂಗ್ ಆಲ್ಮೋಸ್ಟ್ 6 o'clock ನಾನು ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಆ್ಯಂಡ್ ನೋಡ್ಬೋದು ಇವತ್ತು ಈ ಥರ ರೆಡಿ ಆಗಿದ್ದೀನಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಅಂದರೆ, ನನ್ನ ಫ್ರೆಂಡ್ ಅಂದರೆ ವೀಣಾ, ನಿಮಗೆಲ್ಲ ಗೊತ್ತಿದೆ, ನನ್ನ ಸಬ್ಸ್ಕ್ರೈಬರ್ ಫಸ್ಟು, ಅದಾದಮೇಲೆ ನನ್ನ ಫ್ರೆಂಡ್, ಆಮೇಲೆ ಯೂಟ್ಯೂಬರ್ ಕೂಡ, ಅವ್ರದ್ದು ಕೂಡ ಯೂಟ್ಯೂಬ್ ಚಾನಲ್ ಇದೆ. ಸೊ ನೀವು ಕೂಡ ಚೆಕ್ಔಟ್ ಮಾಡ್ಬೋದು. ಅವ್ರದ್ದು ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡಿ. ಸೊ ಅವರ ಮಗು, ನನ್ನ ಫೇವ್ರೆಟ್ ಮಗು, ಯದುವೀರ್ ಬೆಸ್ಟ್ ಫ್ರೆಂಡ್. ಸೊ ಅವ್ರದ್ದು ಫಸ್ಟ್ ಇಯರ್ ಬರ್ಡೇ ಸೆಲೆಬ್ರೇಷನ್ಸ್ಗೆ ನಾವು ಹೋಗ್ತಾ ಇದ್ದೀವಿ. ಹಾಗಾಗಿ ಈ ವ್ಲಾಗ್ನ ಶುರು ಮಾಡೋಣ ಅಂತ ಶುರು ಮಾಡಿದೆ. ಫಿಟ್ನ ತೋರಿಸ್ತೀನಿ, ಜೊತೆಗೆ ಎಲ್ಲಿ ತೊಗೊಂಡೆ ಡೀಟೇಲ್ಸು ಶೇರ್ ಮಾಡ್ತೀನಿ. ಮಾರ್ನಿಂಗಿಂದ ಏನೇನಾಯಿತು ಇಲ್ಲಿವರೆಗೂ ಅಂತ ಕೂಡ ನಾನು ಕ್ಲಿಪ್ಪಿಂಗ್ಸ್ನ ಹಾಕ್ತೀನಿ, ನೋಡಿ ನಿಮ್ಮೆಲ್ಲರಿಗೂ ಇಷ್ಟ ಆಗ್ಬೋದು. ಮೊದಲನೇವರೆಗೆ ಯಾರಾದರೂ ನನ್ನ ಈ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಎಲ್ಲ ವ್ಲಾಗ್ಸ್ ನೋಡಿ, ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ. ಇಷ್ಟ ಆದರೆ ಒಂದು ಪುಟ್ಟ ಲೈಕ್ ಮಾಡೋದು, ಶೇರ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ ಇಟ್ಕೊಳ್ಳಿ, ಸೊ ದಟ್ ನಾನು ಯಾವುದೇ ಹೊಸ ವೀಡಿಯೋ ಮಾಡಿದ್ರೆ ನಿಮ್ಗೆ ಬೇಗ ಬಂದು ತಲುಪುತ್ತೆ. ಆ್ಯಂಡ್ ಕಮಿಂಗ್ ಟು ಮೈ ಔಟ್ಫಿಟ್, ಈ ಥರ ನಾನು ಒಂದು ಲಾಂಗ್ ಅಂಬ್ರೆಲಾ ಡ್ರೆಸ್ ಹಾಕಿದ್ದೀನಿ. ಸೊ ದಿಸ್ ಈಸ್ ಫ್ರಮ್ ಟ್ರೆಂಡ್ಸ್. ಆ್ಯಂಡ್ ಲೈಟಾಗಿ ಹೇರ್ ಸ್ಟೈಲ್, ಅಂದರೆ ಹೇರ್ ಸ್ಟೈಲ್ ಏನು ನಂಗೆ ಮಾಡ್ಕೊಳಕ್ಕೆ ಬರಲ್ಲ, ಬರೋದ್ರಲ್ಲಿ ಈ ರೀತಿ ನಾನು ಹೇರ್ ಸ್ಟೈಲ್ನ ಮಾಡಿದ್ದೀನಿ. ನೋಡಿ, ಇಲ್ಲೊಂದು ಕ್ಲಿಪ್ ಹಾಕಿದ್ದೆ, ಬಿದ್ದೋಗ್ಬಿಟ್ಟಿದ್ದೀನಿ, ಇಲ್ಲಿದೆ ಟನ್. ಆ್ಯಂಡ್ ಲೈಟಾಗಿ ಮೇಕಪ್ ಮಾಡ್ಕೊಂಡಿದ್ದೀನಿ ಇವತ್ತು ಅಷ್ಟೇ ಫ್ರೆಂಡ್ಸ್. ಸಿಂಪಲ್ಲಾಗಿ ಹೋಗ್ತಾ ಇದ್ದೀನಿ. ಇದಕ್ಕೆ ನಾನು ಈ ಒಂದು ಕ್ಲಚರ್ನ ಯೂಸ್ ಮಾಡ್ತಾ ಇದ್ದೀನಿ. ಹೀಲ್ಸ್ ಹಾಕೊಂಡ್ರೆ ಮುಗೀತು ಈ ಕ್ಲಚರ್. ಸೊ ಇದು ಡೀಟೇಲ್ಸ್ ಬೇಕು ಅಂದರೆ ನನ್ನ ಪ್ರೀತಿಯ ಸಬ್ಸ್ಕ್ರೈಬರ್ ಪ್ರಿಯಾ ಅವ್ರು ಕೊಟ್ಟಿದ್ದು ಗಿಫ್ಟ್. ಇದು ದಾವಣಗೆರೆಗೆ ಹೋದಾಗ. ದಿಸ್ ಇಸ್ ಸೋ ಕ್ಯೂಟ್. ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇದ್ದೀನಿ ಈ ಒಂದು ಕ್ಲಚರ್ನ ತೊಗೊಂಡೋಗೋದು. ಯದುವೀರ್ ಬಾ, ಯದುವೀರ್ದು ಔಟ್ಫಿಟ್ ತೋರಿಸ್ತೀನಿ ತಡೀರಿ. ಕಮ್ ಫಾಸ್ಟ್. ಕೈ ಇಟ್ಕೊ, ಬಾ ದೂರ. ಹಾಂ ನೋಡು, ಹಾಯ್ ಮಾಡು, ಬಾ. ರೆಡಿ ನೋಡಿದ್ರಲ್ಲ, ಯದುವೀರ್ ಔಟ್ಫಿಟ್. ವೈಟ್ ಕಲರ್ ಟೀ ಶರ್ಟ್ ವಿತ್ ಬ್ಲ್ಯಾಕ್ ಕಲರ್ ಹಾಕೊಂಡಿದ್ದಾನೆ. ಎಸ್ ಎಸ್ ಹೇಳು ಎಲ್ರಿಗೂ ಹಾಯ್ ಮಾಡು. ಹೇಗಿದ್ದೀರಾ ಎಲ್ಲರೂ? ರೂಪೇಶ್ ಔಟ್ಫಿಟ್ ಬನ್ನಿಪ್ಪ. ಮ್ಯಾಚಿಂಗ್ ಮಾಡ್ಕೊಂಡಿದ್ದೀವಿ. ಏನ್ ಮ್ಯಾಚಿಂಗ್ ಕಾಣಿಸ್ತದೆ? ಇವಾಗ ಎಲ್ಲರೂ ಮ್ಯಾಚಿಂಗ್ ಮಾಡ್ಕೊಂಡು. ಎಸ್. ಅಂಟಿಲ್ ದಟ್ ಬೆಳಗ್ಗೆಯಿಂದ ಏನೇನಾಯ್ತು ಅಂತ ಇವಾಗ ಕ್ಲಿಪ್ಪಿಂಗ್ಸ್ ಹಾಕ್ತೀನಿ, ಹೋಗಿ ನೋಡ್ಕೊಂಡು ಬನ್ನಿ. ಸ್ಯಾಟರ್ಡೆ ಬೆಳಗ್ಗೆ ಎದ್ದಿದ ತಕ್ಷಣ ಫ್ರೆಶ್ ಅಪ್ ಆಗಿಬಿಟ್ಟು ನಾವು ಮಣಿಪಾಲ್ ಹಾಸ್ಪಿಟಲ್ ಕಡೆ ಹೊರಟ್ವಿ. ಯಾಕೆ ಅಂತ ಅಂದರೆ, ನಾನು ನಿಮಗೆ ಪ್ರೀವಿಯಸ್ ವ್ಲಾಗ್ಸಲ್ಲಿ ಹೇಳಿದ್ದೆ, ರೂಪೇಶ್ಗೆ ಸ್ವಲ್ಪ ಗ್ಯಾಸ್ಟ್ರಿಕ್ ಇಶ್ಯೂಸ್ ಆಗಿ ನಾವು ಹಾಸ್ಪಿಟಲ್ಗೆ ಹೋಗಿ ಕನ್ಸಲ್ಟೇಷನ್ ಮಾಡ್ಕೊಂಡು ಬಂದ್ವಿ ಅಂತ. ಅದು ಬಂದಿದ್ದು ಒಂದು 2 days ಏನೂ ಇಶ್ಯೂ ಇರಲಿಲ್ಲ. ಅಗೇನ್ ಫ್ರೈಡೇ ಈವ್ನಿಂಗ್ ನೈಟ್ ಹೊಟ್ಟೆ ನೋವು ಅಂತಿದ್ರು. 2 o'clockಗೆ ಹೊಟ್ಟೆ ನೋವು, 3:30ವರೆಗೂ ಅವ್ರಿಗೆ ಹೊಟ್ಟೆ ನೋವು ಇತ್ತು. ಆವಾಗ ಇಮಿಡಿಯೇಟಾಗಿ ಡಾಕ್ಟರ್ಗೆ ಕಾಲ್ ಮಾಡಿದ್ವಿ. ಅವ್ರು ಹೇಳಿದ್ರು ನಾಳೆ ಬೆಳಗ್ಗೆನೇ ಎಂಟಿ ಸ್ಟೊಮಕಲ್ಲಿ ಬನ್ನಿ, ಯಾವುದಕ್ಕೂ ಒಂದ್ಸಲಿ ಸ್ಕ್ಯಾನ್ ಮಾಡೋಣ ಅಂತ. ನಾನು ಯಾಕಪ್ಪ ಹಿಂಗಾಗ್ತಾ ಇದೆ ಅಂತ ಅಂದ್ಕೊಂಡು ಬೆಳಗ್ಗೆನೇ ಎದ್ದು ಫ್ರೆಶ್ ಅಪ್ ಆಗಿಬಿಟ್ಟು ಮಣಿಪಾಲ್ ಹಾಸ್ಪಿಟಲ್ಗೆ ಹೊರಟ್ವಿ. ನಮ್ಮ ಮನೆ ಹತ್ರನೇ, HL ಹತ್ರನೇ ಇರೋದು. ಸೊ ಡಾಕ್ಟರ್ ಕೂಡ ಗೊತ್ತಿರೋ ಅವರೇ ಇರೋದ್ರಿಂದ ಅಲ್ಲೇ ಹೋದ್ವಿ. ಹೋಗೋಷ್ಟರಲ್ಲಿ ಎದುರುಗಡೆನೆ ಗಣೇಶ ಒಂದು ಸ್ಟ್ಯಾಚ್ಯೂ ಇದೆ, ಅಲ್ಲಿ ಪೂಜೆ ನಡೀತಾ ಇತ್ತು. ನಾನು ದೇವ್ರ ಹತ್ರ ಬೇಡ್ಕೊಂಡಪ್ಪ ಯಾರಿಗೂ ಏನೂ ಆಗಬಾರ್ದು ಅಂದ್ಕೊಂಡು ಹೋದೆ. ಹೋಗಿ ಸ್ಕ್ಯಾನ್ಗೆ ಒಳಗಡೆ ಕರ್ಕೊಂಡೋದ್ರು. 7,201 ಚಾರ್ಜ್ ಮಾಡಿದ್ರು. ಮಣಿಪಾಲಲ್ಲಿ ಸ್ಕ್ಯಾನಿಂಗ್ಸ್ ಇದೆಲ್ಲ ತುಂಬಾ ಕಾಸ್ಟ್ಲಿ ಇರುತ್ತೆ. ಬಟ್ ನಾವು ಯಾಕೆ ಹೋಗ್ತೀವಿ ಅಂದರೆ, ಅಲ್ಲಿರೋವಂತಹ ಡಾಕ್ಟರ್ಗೋಸ್ಕರ. ಅವರೆಲ್ಲ ಹೈಲಿ ಎಜುಕೇಟೆಡ್, ಹೈಲಿ ಎಕ್ಸ್ಪೀರಿಯನ್ಸ್ಡ್ ಡಾಕ್ಟರ್ಸ್ ಇರ್ತಾರೆ. ಆ್ಯಂಡ್ ರೂಪೇಶ್ಗೆ ಗೊತ್ತಿರೋರು ಇರೋದ್ರಿಂದ ಅಲ್ಲಿ ಹೋದ್ವಿ. ಸ್ಕ್ಯಾನ್ ಎಲ್ಲ ಮುಗಿಸ್ಕೊಂಡು ಹೊಟ್ಟೆ ಬೇರೆ ಹಶ್ವಾಗ್ತಿತ್ತು. ಲೀಲಾ ಪ್ಯಾಲೇಸ್ ಪಕ್ಕದಲ್ಲಿ ಉಡುಪಿ ಹೋಟೆಲ್ ಅಂತ ಇದೆ. ಹಾಸ್ಪಿಟಲ್ ಒಳಗಡೆ ಫುಡ್ ಏನಷ್ಟು ಚೆನ್ನಾಗಿರೋದಿಲ್ವಲ್ಲ, ಹಾಗಾಗಿ ಹೊರಗಡೆ ಬಂದು ಇಲ್ಲಿ ತಿಂತಾ ಇದ್ವಿ. ನನಗಂತೂ ತಿನ್ನೋಕ್ಕೆ ಮನಸ್ಸಿಲ್ಲ. ನಾನು ರೂಪೇಶ್ ಹತ್ರ ಏನಾಗಿರುತ್ತೋ ಯಾಕೆ ಹಿಂಗಾಗ್ತಾಯಿದೆ ಏನೇನೋ ಡಿಸ್ಕಷನ್ ಮಾಡ್ಕೊಂಡು ತಿಂತಾ ಇದ್ವಿ. ಆ್ಯಂಡ್ ಸ್ಕ್ಯಾನಿಂಗ್ ರಿಪೋರ್ಟ್ಸ್ ಬರೋಕ್ಕೆ 1 to 1.5 hour ಆಗುತ್ತೆ ಅಂತ ಹೇಳಿದ್ರು. ಹಾಗಾಗಿ ಹೊರಗಡೆನೆ ಬಂದು ತಿಂತಾ ಇದ್ದೀವಿ. ನಾನು ರೂಪೇಶ್ಗೆ ಹೇಳ್ತಾ ಇದ್ದೆ, ನನಗೆ ಲೈಫಲ್ಲಿ ಎಲ್ಲನೂ ಓಕೆ, ಬಟ್ ಈ ಹಾಸ್ಪಿಟ್ಲಿಗೆ ಹಿಂದೆ ತಿರ್ಗೋದಿದೆಯಲ್ಲ, ಇದು ನನಗೆ ಇಷ್ಟನೇ ಆಗೋದಿಲ್ಲ ಅಂತ ಹೇಳ್ತಾ ಇದ್ದೆ.
ಅದಾದಮೇಲೆ ಬನ್ನಿ ನೋಡೋಣ ಏನು ಬರುತ್ತೆ ರಿಪೋರ್ಟ್ಸ್ ಅಂತೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಯಾಕೆ ಟೆಸ್ಟ್ ಮಾಡಿದ್ವಿ ಅಂದರೆ ನನಗೆ ಏನು ಇವಾಗ ಏನಾದರೂ ಆಯಿತು ಅಂದರೆ ರೂಪೇಶ್ ಹೇಳಿದ್ರು ಏನೂ ಬೇಡ ಸುಮ್ಮನೆ ಏನೂ ಆಗಿರಲ್ಲ, ಏನೋ ಇಶ್ಯೂ ಇರುತ್ತೆ ಅಂತ. ನನಗೆ ಇಲ್ಲ, ಸ್ಕ್ಯಾನ್ ಮಾಡಿಸ್ಬಿಡೋಣ, ಕ್ಲಿಯರ್ ಆಗಿಬಿಡ್ಬೇಕು, ಏನೂ ಇಲ್ಲ ಅಂತ ಬಂದ್ಬಿಡ್ಬೇಕು ರಿಪೋರ್ಟ್ಸಲ್ಲಿ. ಅಲ್ಲಿವರೆಗೂ ನಂಗೆ ನೆಮ್ಮದಿನೇ ಇರೋದಿಲ್ಲ. ಅದು ಯಾಕೋ ಗೊತ್ತಿಲ್ಲ, ನಾನೇ ಹಿಂಗ ಅಥವಾ ಎಲ್ರಿಗೂ ಈ ರೀತಿ ಅನ್ಸುತ್ತೋ ಏನೋ ಗೊತ್ತಿಲ್ಲ. ನನಗೆ ಆ ರೀತಿ ಪರವಾಗಿಲ್ಲ, ಎಷ್ಟು ಖರ್ಚಾದರೂ ಪರವಾಗಿಲ್ಲ, ರಿಪೋರ್ಟ್ಸಲ್ಲಿ ನಾರ್ಮಲ್ ಅಂತ ಬರಬೇಕು, ಅವಾಗಲೇ ನನಗೆ ಒಂದು ಸ್ಯಾಟಿಸ್ಫೈ ಆಗೋದು. ಹಾಗಾಗಿ ಬಂದು ತಿನ್ಕೊಂಡು ಹೋದ್ವಿ. ಡಾಕ್ಟರ್ ಬಂದಿದ ತಕ್ಷಣ OTಗೆ ಹೊಟ್ಟೋದ್ರು, ಆಪರೇಷನ್ ಥಿಯೇಟ್ರಿಗೆ ಒಂದು ಕೇಸ್ ಇದೆ ಅಂದ್ಬಿಟ್ಟು. ನಾನು ಏನು ಮಾಡೋದಿನ್ನ ಕಾಫಿ ತರ್ತೀನಿರು ಅಂದ್ಬಿಟ್ಟು ನಾನು ಮೇಲೆ ಹೋಗಿ ಕಾಫಿ ತೊಗೊಂಡೆ. 2 ಕಾಫಿಗೆ 2 ಮಫಿನ್ಸ್ಗೆ 700 ಚೇಂಜ್ ಏನೋ ಚಾರ್ಜ್ ಮಾಡಿದ್ರು. ಬರೋಷ್ಟರಲ್ಲೇ ಡಾಕ್ಟರ್ ಕೂಡ ಬಂದರು. ಅವ್ರು ಏನು ಹೇಳ್ತಾರೆ ಅಂತ ನೀವು ಕೂಡ ನೋಡಿ. Possible 7:30. Since then I feeling better also. Exercise ಮಾಡ್ತೀರಾ? ಇಲ್ಲ ಸರ್, ಅದು ಐ ಹ್ಯಾವ್ ಟು ಸ್ಟಾರ್ಟ್. ಅದನ್ನ ಸ್ಟಾರ್ಟ್ ಮಾಡಿ then you start feeling better. ಎಷ್ಟು ಭಯ ಆಗಿತ್ತು ನನಗೆ, ಏನಾಯ್ತೋ ಏನಾಗುತ್ತೋ ಅಂತ. ಬಟ್ ಗಾಡ್ ಗ್ರೇಸ್ ಏನೂ ಆಗಿಲ್ಲ. ಕೊಬ್ಬು ಜಾಸ್ತಿ ಇದೆಯಂತೆ, ಫ್ಯಾಟ್ ಸ್ವಲ್ಪ ಜಾಸ್ತಿನೂ ಇಲ್ಲ ಅಂದರೆ ಏನಂತಾರೆ ಅದು ಮಾರ್ಜಿನ್ ಲೆವೆಲಿಂದ ಒಂದು 0.5% ಜಾಸ್ತಿ ಇದೆ ಅಷ್ಟೇ. ಡಯಟ್ ಮಾಡಕ್ಕೆ ಹೇಳಿದ್ದಾರೆ, ವರ್ಕೌಟ್ ಮಾಡಕ್ಕೆ ಹೇಳಿದ್ದಾರೆ. ಶುಗರ್ಸ್ ಕೊಡಬೇಡಿ, ರೆಡ್ ಮೀಟ್ ಕೊಡಬೇಡಿ, ಸೋಡಾಸ್ ಕುಡಿಬೇಡಿ ಅಂತೆಲ್ಲ ಹೇಳಿದ್ದಾರೆ. ಸುಮ್ಮನೆ ಇವತ್ತು ಸುಮಾರು ಒಂದು 10,000 ರೂಪಾಯಿ ಖರ್ಚು ಇವೆಷ್ಟು ಫೆಲೋ. ಆಮೇಲೆ ವಿಟಮಿನ್ 12 ಇಲ್ಲ, ವಿಟಮಿನ್ D ಇಲ್ಲ, ಆಮೇಲೆ ಇನ್ನೇನೇನು ವಿಟಮಿನ್ E ಕೂಡ ಇಲ್ಲ. ವಿಟಮಿನ್ B12 ಇಂಜೆಕ್ಷನ್ ಹೇಳಿದ್ದಾರೆ 1 ವೀಕ್ ತಗೊಳಕ್ಕೆ. ಇವಾಗ ಒಂದು ತಗೊಂಡ್ರು, ಮೊನ್ನೆ ಒಂದು ತಗೊಂಡ್ರು. ಸೊ ಇಷ್ಟು ಅಪ್ಡೇಟ್ ಅಷ್ಟೇ. ಹೆಲ್ದಿಯಾಗಿರ್ಬೇಕು ಅಂದರೆ ಸ್ವಲ್ಪ ಹೆಲ್ದಿ ಫುಡ್ ತಿನ್ನಿ. ಅದಕ್ಕೆ ಅಡುಗೆನೂ ಮಾಡ್ಕೊಡ್ಬೇಕು, ನೀವು ಮಾಡ್ಕೊಂಡು ತಿನ್ಬೇಕು ನಿಮ್ಮ ಅಡುಗೆನ. ನೀವು ಎಲ್ಲಾನು ಮಾಡಿ ಸರ್ವ್ ಮಾಡೋಕ್ಕಾಗುತ್ತಾ ಫ್ರೆಂಡ್ಸ್? ಅಷ್ಟೇ. ಇವಾಗ ಹೋಗೋದು ಈ ದೊಡ್ಡ ಹಾಸ್ಪಿಟಲ್ಗೆ ಬಂದಿದ್ದೇ ಕತೆ. ಪಾರ್ಕಿಂಗ್ ಎಲ್ಲೋ ಇರುತ್ತೆ, ಒಂದು ಅರ್ಧ ಕಿಲೋಮೀಟರ್ ನಡ್ಕೊಂಡು ಕೇಳಿಸುತ್ತೆ. ಓಕೆ, ನಾವಿವಾಗ ಹಂಗೆ ಹೋಗೋದಾರಿಯಲ್ಲಿ ನಂಗೆ ಸ್ವಲ್ಪ ಕೆಲಸ ಇದೆ ಸೈಟ್ ಹತ್ರ. 2 ಕ್ಲೈಂಟನ್ನು ಮಾತಾಡ್ಸ್ಕೊಂಡು ಹೋಗೋದಷ್ಟೇ. ಆಮೇಲೆ ಮನೆಗೆ ಹೋಗಬೇಕು. ಮನೆಗೆ ಹೋದ್ಮೇಲೆ ಒಂದು ಫ್ಲ್ಯಾಟ್ದು ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡೋಕ್ಕೆ ಹೋಗಬೇಕು. ಅಷ್ಟೇ ಹೇಳ್ತೀನಿ, ಇದೆ ಫ್ಲ್ಯಾಟ್ದು ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡೋಕ್ಕೆ ಹೋಗಬೇಕು. ಅದೋಗಿ ಕಲೆಕ್ಟ್ ಮಾಡ್ಕೊಂಡು ಮನೆಗೆ ಹೋಗಿ ರೆಡಿಯಾಗಿ ಒಂದು ಫಂಕ್ಷನ್ಗೆ ಹೋಗಬೇಕು. ವೀಕೆಂಡ್ ನೋಡಿ ಈ ಥರನೇ ಮುಗೀತು ಅಷ್ಟೇ ನಮ್ಮದು ವೀಕೆಂಡ್. 2 ಗಂಟೆ ಆಗೋದು. ಇವಾಗ ರೂಪೇಶ್ನ ಮಂಡೆಯಿಂದ ಬೆಳಗ್ಗೆ ಎದ್ಬಿಟ್ಟು ಓಡಿಸ್ತೀನಿ ಫ್ರೆಂಡ್ಸ್. ಒಂದು 5 ಕಿಲೋಮೀಟ್ರ್ ಓಡ್ಕೊಂಡು ಬರಬೇಕು ಅವರು ಅಷ್ಟೇ. ಮನೆಗೆ ಹೋದ್ಮೇಲೆ ನಂದೇನಿಲ್ಲ, ನಾನು ಮೊನ್ನೆ ಟಾಟಾ ಅಲ್ಲಿ ನಾನು ಮನೆಗೆ ಕರೆಸಿ ಎಲ್ಲ ಚೆಕ್ ಮಾಡ್ತೀನಲ್ಲ ಫ್ರೆಂಡ್ಸ್, ಎಲ್ಲ ಕರೆಕ್ಟ್ ಆಗಿದೆ. ನಂಗೆ ಯಾವ ಡಿಫಿಷಿಯನ್ಸಿನೂ ಇಲ್ಲ. ಹೌದು. ಆಮೇಲೆ ನಾನು ಮೊನ್ನೆ ಆಯ್ತು, ಮೊನ್ನೆ ನ್ಯೂಟ್ರಿಷನ್ ನಾನು ಮೊನ್ನೆ ಸಾಯಂಕಾಲ ಮಾತಾಡ್ತಾ ಇದ್ನಲ್ಲ, ಅವರು ನ್ಯೂಟ್ರಿಷನ್ ಆಯ್ತಾ. ನಾನು ಡಯಟ್ದು ಸ್ವಲ್ಪ ರೆಸಿಪೀಸ್ ಎಲ್ಲ ತಗೊಳ್ಳೋಣ ಅಂತ ಕನ್ಸಲ್ಟ್ ಮಾಡಿದ್ದೆ, ಆನ್ಲೈನ್ ಕನ್ಸಲ್ಟೇಷನ್. 500 ರೂಪೀಸ್ ತೊಗೊಂಡ್ರು. ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ ಅವ್ರ ಹತ್ರ ನಾನು ಕನ್ಸಲ್ಟೇಷನ್ ತೊಗೊಂಡಿದ್ದು. ಅವ್ರ ಹತ್ರ ರೆಸಿಪೀಸ್ ಕೇಳಕ್ಕೆ ಫೋನ್ ಮಾಡಿದಾಗ ನಂದು ರಿಪೋರ್ಟ್ ಎಲ್ಲ ಕಳಿಸ್ಕೊಟ್ಟೆ. ಆಗ ಅವ್ರು ಹೇಳಿದ್ರೆ ಎಲ್ಲ ನಾರ್ಮಲ್ ಆಗಿದೆ. ಗೊತ್ತಾಯ್ತಾ? ನಿಂಗೆ ಟೆಕ್ಸ್ಟ್ ಏನಾದ್ರು ತೋರಿಸ್ಬೇಕಾದು ಮಿಸ್ಟರ್ ರೂಪೇಶ್? ತೋರಿಸ್ಬೇಕಾ? ನೋಡ್ತೀನಿ. ನನ್ನ ರಿಪೋರ್ಟ್ಸ್ ಇನ್ನು ಓದಿಲ್ಲ. ನಾನು ವೆಯ್ಟ್ ಸ್ವಲ್ಪ ಜಾಸ್ತಿ ಇದ್ರು ಫಿಟ್, ಕೊಬ್ಬುನು ಜಾಸ್ತಿ. ಸರಿ ಫ್ರೆಂಡ್ಸ್, ಮನೆಗೆ ಹೋದ್ಮೇಲೆ ಸಿಗ್ತೀವಿ. ಅಲ್ಲೇ ಇಂದ್ರಾನಗರಲ್ಲೇ ನಮ್ಮ ಕ್ಲೈಂಟ್ ಒಬ್ರು ಇದ್ರು. ಅವ್ರಿಗೆ 1-2 ರಿಕ್ವೈರ್ಮೆಂಟ್ಸ್ ಇತ್ತಂತೆ, ಮನೆ ಒಳಗಡೆ ಟ್ಯಾಪ್ಸ್ ಹಾಕ್ಸೋದೆಲ್ಲ. ಸೊ ಅದಕ್ಕೆ ಕರೆದಿದ್ರು ತೋರ್ಸಕ್ಕೆ. ಅವ್ರ ಜೊತೆ ಹಂಗೆ ಮಾತಾಡ್ಕೊಂಡು ರೂಪೇಶ್ ಹತ್ರ ಕೂಡ ಅವ್ರ ಕ್ಲೈಂಟ್ ಎಲ್ಲ ಮಾತಾಡ್ತಿದ್ರು. ಚಿಕ್ಕ ಪುಟ್ಟಿ ಕ್ಲಿಪ್ಪಿಂಗ್ಸ್ ಹಾಕ್ತೀನಿ. ಈಸ್ ಇನ್ ಟು ಡಿಫೆನ್ಸ್. ಇವಾಗ ಪಾಕಿಸ್ತಾನ ನಮ್ದು ವಾರ್ ಎಲ್ಲ ಆಗ್ತಿದೆಯಲ್ಲ, ಅದ್ರ ಬಗ್ಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು. Sometimes 10 to 2 o'clock I may have to work. See what happens at the time. My directors whether I have to be there. Till they go out, I can't. You can't step out. That is the case even now. See, I'm telling you, this is a public sector. Still,
I was just not able to escape at that time unless I gave the report. ನೋಡ್ದಾ ನಮ್ಮ ಕ್ಲೈಂಟ್ ಎಷ್ಟು ನಾಲೆಜಬಲ್ ಇದ್ದಾರೆ. ಹಾಗೆ ಬರೋವಾಗ ಡಾಕ್ಯುಮೆಂಟ್ಸ್ ಎಲ್ಲ ಕಲೆಕ್ಟ್ ಮಾಡಿಕೊಂಡು ಫ್ಲ್ಯಾಟ್ದು ಇವಾಗ ಮನೆಗೆ ಹೋಗಿ ರೆಡಿ ಆಗಿಬಿಟ್ಟು ಬರ್ಡೇ ಪಾರ್ಟಿಗೆ ಹೋಗೋಣ ಬನ್ನಿ. ಹಾಯ್ ದ್ವೀರ್. ಯಾರದು? ಯಾರ ಬರ್ಡೇಗೆ ಬಂದಿದ್ದೀವಿ? ವಿಹಾನ್. ಎಲ್ಲಿ ಗಿಫ್ಟು? ಗಿಫ್ಟ್ ತಂದಿದ್ಯಾ ಬೇಬಿಗೆ? ಎಲ್ಲಿದೆ? ಕಾರಲ್ಲಿದೆಯಾ? ಓಕೆ. ಪಾಪು ಎಲ್ಲಿ? ವಿಹಾನ್ ಬೇಬಿ ಏನ್ ಮಾಡ್ತಾ ಇದ್ದಾನೆ? ತಾಚಿ ಮಾಡ್ತಾ ಇದೆಯಾ? ಕ್ಯೂಟ್ ಆಗಿದ್ಯಾ? ಈ ಕಡೆ ನೋಡಿ, ಇಲ್ಲಿ ಚೀಸ್ ಮಾಡ್ಬಿಡು ಕ್ಯಾಮ್ರಾಗೆ. ಚೀಸ್ ಚೆನ್ನಾಗಿದೆಯಾ ಇದುವೇ? ನೋ 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 ಹೋಗಂಗಿಲ್ಲ. ಏನ್ ಮಾಡ್ತಾ ಇದಾರೆಲ್ಲ? ಏನ್ ಆಟ ಆಡೋದು? ಸ್ವಿಮ್ಮಿಂಗ್. ಹೌದಾ? ನೋ 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 ಬಟ್ಟೆ ಬೇಡ. ಬರ್ಡೇ ಕೇಕ್ ಕಟ್ ಆದ್ಮೇಲೆ. ಎಲ್ಲಿ? ಪೂಲಲ್ಲ? ನಾನ್ ಬಿದೋಗ್ಬೇಕಾ? ಆಮೇಲೆ ನೀನ್ ಬಿದೋಗ್ತೀಯಾ? ಅಯ್ಯೋ ಕಂದು. ನೋಡಿ ಇವನೇ ವಿಹಾನ್ ಬೇಬಿ. ಕ್ಯೂಟೆಸ್ಟ್ ಬೇಬಿ ಅವನು. ವೀಣಾ, ವೀರು ಅಣ್ಣ ಹಾಗೇನೆ ವಿಹಾನ್ ಅವನ ಹೆಸರು. ಸೊ ಎಲ್ಲರೂ ವಿಶ್ ಮಾಡಿ ದೇವರು ಮಗುಗೆ ಆರೋಗ್ಯ, ಐಶ್ವರ್ಯ, ಆನಂದ ಎಲ್ಲ ಕೊಟ್ಟು ಕಾಪಾಡಲಿ ಅಂತ. ಡೆಕೋರೇಷನ್ ಅಂತೂ ತುಂಬ ಚೆನ್ನಾಗಿತ್ತು. ನನಗೆ ವಿಹಾನಲ್ಲಿ ಏನು ತುಂಬ ಇಷ್ಟ ಅಂದರೆ ಅವ್ನ ಹೇರ್ಸು ಎಷ್ಟು ಕ್ರೇಜಿ ಆಗಿದೆ. ನಂಗೆ ತುಂಬ ಇಷ್ಟ ವಿಹಾನ್ ಹೇರ್ಸು. ಸೊ ಫೈನಲಿ ಕೇಕ್ ಕಟ್ಟಿಂಗ್ ಎಲ್ಲ ಆಯಿತು. ತುಂಬ ಕೂಲಾಗಿದ್ದ ಅವನು, ಗಲಾಟೆ ಎಲ್ಲ ಏನೂ ಮಾಡ್ತಾ ಇರಲಿಲ್ಲ. ನಾವು ಕೇಕ್ ಕಟ್ ಮಾಡೋವರೆಗೂ ಇದ್ದು ಅವನಿಗೆ ವಿಶ್ ಮಾಡಿ ನಾವು ಎಲ್ಲ ಊಟ ಮಾಡಿಕೊಂಡು ಹೋದ್ವಿ. ಇನ್ನೆಲ್ಲ ರಾಕ್ ಕ್ಲಿಪ್ಪಿಂಗ್ಸ್ ಇಟ್ಟಿರ್ತೀನಿ, ನೋಡಿ ಎಂಜಾಯ್ ಮಾಡಿ. Good boy. Okay. ಇಲ್ಲಿ ನೋಡಮ್ಮ, ಇಲ್ಲಿ ನೋಡಮ್ಮ. ಸ್ಮೈಲ್. ಓಕೆ. ಇಲ್ಲಿ ನೋಡಿ. ಬಾ ಬಾ ಬಾ, ಇಲ್ಲಿ ನೋಡಿ ಹಾಗೆ. ನಲ್ಸು, ಆಟಾಡ್ಸು ಪಾಪು. ಕಿತ್ಕೊಂಬೇಡ. ಅಲ್ಲಿ ನೋಡು. ಒಂದೇ ಆಗಲ್ಲ, ಅದು ಪೂರ್ತಿ ಕಟ್ಟಿರೋದು. ಗುಡ್ ನೈಟ್ ಹೇಳ್ಬಿಡಿ ಎಲ್ರಿ. ಗುಡ್ ನೈಟ್. ಇನ್ನು ಮನೆಗೆ ರೀಚ್ ಆಗೋಷ್ಟ್ರಲ್ಲಿ 11:30 ಆಗಿತ್ತು. ರಿಟರ್ನ್ ಗಿಫ್ಟ್ಗೆ ಈ ಥರ ಕ್ಯೂಟ್ ಪ್ಲ್ಯಾನ್ ಕೊಟ್ಟಿದ್ರು, ತುಂಬ ಚೆನ್ನಾಗಿತ್ತು. ಆ್ಯಂಡ್ ನಾವು ಕೂಡ ಮಲ್ಕೊಂಡ್ವಿ. ಆ್ಯಂಡ್ ನೆಕ್ಸ್ಟ್ ಡೇ ಪೂರ್ತಿ ನನ್ನ ರೂಮ್ ಎಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ಮಾಡೋ ಅಷ್ಟರಲ್ಲಿ ಈವ್ನಿಂಗ್ ಆಗೋಯ್ತು. ಯಾವುದೇ ವ್ಲಾಗ್ ನಾನು ಮಾಡಿಲ್ಲ. ಆ್ಯಂಡ್ ರೂಪೇಶ್ ಸರ್ಪ್ರೈಸ್ ಆಗಿ ಇವತ್ತು ವುಮೆನ್ಸ್ ಡೇ ಅಂದ್ಬಿಟ್ಟು ಸಂಡೇ ಈವ್ನಿಂಗ್ ಕೇಕ್ ತರಿಸಿದ್ರು. ಸೊ ತುಂಬ ಚೆನ್ನಾಗಿತ್ತು. ಅದರಲ್ಲಿ ಹ್ಯಾಪಿ ಮದರ್ಸ್ ಡೇ ಪದ್ದು ಸೋನಿ ಅಂತ ಕೂಡ ಬರ್ಸಿದ್ರು. ಪ್ಲೀಸ್ ಡೋಂಟ್ ಮೈಂಡ್, ನನ್ನ ಅಟೇರ್ ತುಂಬ ವರಸ್ಟ್ ಆಗಿದೆ, ಯಾಕಂದರೆ ಮನೆಯೆಲ್ಲ ಕ್ಲೀನ್ ಮಾಡಿದೆ ನಾನು. ಇವಾಗ ಸಮ್ಮರ್ ಬೇರೆ, ಹಾಗಾಗಿ ನಾನು ನೈಟಿನ ಹಾಕೊಂಡಿದ್ದೆ, ಹಂಗೆ ವ್ಲಾಗ್ನ ಮಾಡ್ತಾ ಇದ್ದೀನಿ. ಫುಲ್ಲು ಮನೆ ಕ್ಲೀನ್ ಮಾಡಿದ್ದೆ ಆಯಿತು. ಹಾಗಾಗಿ ನಾನು ಯಾವುದೇ ಕ್ಲಿಪ್ಪಿಂಗ್ಸ್ನ ನಾನು ತಗೊಂಡಿಲ್ಲ. ಆ್ಯಂಡ್ ಈಗ ರಾಕ್ ಕ್ಲಿಪ್ಪಿಂಗ್ಸ್ನ ಹಾಕ್ತೀನಿ. ಎಲ್ಲ ಮದರ್ಸ್ಗೆ ಯೂನಿವರ್ಸಲ್ಲಿರೋ ಎಲ್ಲ ಮದರ್ಸ್ಗೂ ಹ್ಯಾಪಿ ಮದರ್ಸ್ ಡೇ.
ನಿಮ್ಮನ್ನ ಮೀರ್ಸೋ ಅಂಥವ್ರು ಜಗತ್ತಲ್ಲಿ ಯಾರೂ ಇಲ್ಲ. ತಾಯಿ ಅಂದ್ರೇನೆ ಅದಕ್ಕೆ ಬೆಲೆ ಕಟ್ಟಕ್ಕೆ ಹಾಕ್ದಿರೋ ಅಂಥ ಒಂದು ಪದ. ಜೊತೆಗೆ ಪದ ಅಂದಿರ ಅದೊಂದು ಏನಂತ ಹೇಳ್ತಾರೆ, ಅದು ವಿವರಣೆ ಮಾಡೋಕ್ಕೆ ಆಗ್ತಾ ಇಲ್ಲ. ಓಕೆ, ಎಲ್ರಿಗೂ ಮದರ್ಸ್ ಡೇ, ಹ್ಯಾಪಿ ಮದರ್ಸ್ ಡೇ. ಆ್ಯಂಡ್ ಬನ್ನಿ ಈಗ ರಾಕ್ ಕ್ಲಿಪ್ಪಿಂಗ್ಸ್ನ ಹಾಕ್ತೀನಿ, ನೋಡಿ ಎಂಜಾಯ್ ಮಾಡಿ. ಮಮ್ಮಿ ಮತ್ತೆ ಪದ್ದು ಅಜ್ಜಿ ತಾನೆ, ಇಬ್ಬರಿಗೂ ತಾನೆ. ನಿನ್ ಕಡೆಯಿಂದ ಹಾಫ್ ಅವ್ರಿಗೆ, ನನ್ನ ಕಡೆಯಿಂದ ಹಾಫ್ ಪದ್ದುಗೆ. ಕರೆಕ್ಟಾ? ಮದರ್ಸ್ ಡೇ. ಹ್ಯಾಪಿ ಮದರ್ಸ್ ಡೇ. ಜಲ್ದಿ ತಿನ್ನಿ. ಐ ಲವ್ ಯು. ಕೇಕ್ ತಗೊಳ್ಳ. ಕ್ಯಾಂಡಲ್ ಏನು? ಹ್ಯಾಪಿ ಮದರ್ಸ್ ಡೇ. ತಿನ್ಸು, ಅವಾಗ ತಿನ್ಸು ಫಸ್ಟ್. ಹ್ಯಾಪಿ ಮದರ್ಸ್ ಡೇ ಅಪ್ಪ. ಥ್ಯಾಂಕ್ ಯು. ಹ್ಯಾಪಿ ಮದರ್ಸ್ ಡೇ. ಬಾ ಉಂಗಲ್ ಬೈ, ಹಂಗೆ ಬಾ. ನಮ್ಮ ಚಿಕ್ಕಮ್ಮ ಅವರು ಸಂಡೇ ಮಾರ್ನಿಂಗ್ ಊರಿಗೆ ಹೋಗಿದ್ರು. ಸೊ ನಾವೆಲ್ಲ ಇಲ್ಲಿ ಸೆಲೆಬ್ರೇಟ್ ಮಾಡಿದ್ವಿ. ನಮ್ಮ ಚಿಕ್ಕಮ್ಮ, ನಮ್ಮ ಮಮ್ಮಿ, ಇನ್ನೊಂದು ಚಿಕ್ಕಮ್ಮ, 3 ಜನ ಅಕ್ಕ ತಂಗಿರು ಅಲ್ಲಿ ಸೆಲೆಬ್ರೇಟ್ ಮಾಡ್ಕೊಂಡ್ರು. ನಮ್ಮ 2ನೇ ಚಿಕ್ಕಮ್ಮ ಹರ್ಷ ಅವ್ರ ತಮ್ಮ ತರುಣ್ ಪ್ರತಿ ವರ್ಷನೂ ಮದರ್ಸ್ ಡೇಗೆ ಎಲ್ರಿಗೂ ಬ್ಯಾಂಗಲ್ಸ್ ತಂದು, ಹೂವು ತಂದು ಗಿಫ್ಟ್ ಮಾಡ್ತಾನೆ. ಆ್ಯಂಡ್ ಇದು ನಮ್ಮ ಕ್ಯೂಟ್ ಫ್ಯಾಮಿಲಿ. ಈಗಿತ್ತು ನಮ್ಮ ಡೇ. ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ಒಂದು ಪುಟ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಮುಂದಿನ ವಿಡಿಯೋ ಸಿಗ್ತೀನಿ. ಅಂಟಿಲ್ ದಟ್ ಟೇಕ್ ಕೇರ್. ಬೈ ಬೈ. ಲಾಟ್ಸ್ ಆಫ್ ಲವ್.